ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಚನಾ ಮಾತಾಡ್ತಾ ಇದ್ದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾಗಿರುವಂತಹ ಸಾಂಬಾರು ಉಪ್ಸಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾವುದೇ ಮಸಾಲೆ ಪದಾರ್ಥಗಳು ಹಾಕೋದಿಲ್ಲ, ಬರೀ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮೆಣಸು ಹಾಕಿಬಿಟ್ಟು ಮಾಡುವಂತಹ ಸಾಂಬಾರು. ಹಳ್ಳಿ ಕಡೆ ಅಂತೂ ಇದೊಂದು ಫೇಮಸ್ ಸಾಂಬಾರು ಅಂತಲೇ ಹೇಳ್ಬೋದು. ಮಂಡ್ಯದಲ್ಲಿ, ತುಮಕೂರಲ್ಲೆಲ್ಲ ಈ ಉಪ್ಸಾರು ಇಲ್ದಿರ ದಿನ ಮುಗಿಯೋದೇ ಇಲ್ಲ, ಅಷ್ಟು ಫೇವ್ರೇಟ್ ಈ ಸಾಂಬಾರು. ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡೋಣ. ಇದ್ರ ಜೊತೆ ಮುದ್ದೆ ಇದ್ರಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮುದ್ದೆನೇ ಪರ್ಫೆಕ್ಟ್ ಕಾಂಬಿನೇಷನ್ನು ಈ ಉಪ್ಸಾರಿಗೆ. ಹಸಿ ಕಾಳದಲ್ಲಂತೂ ದಿನ ಉಪ್ಸಾರು ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಇವತ್ತು ನಾನು ಮಾಡ್ತಾ ಇದ್ದು ಸೊಪ್ಪು ಮತ್ತು ಬೇಳೆ ಹಾಕಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ನಾನು ಇದೊಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ. ಅದಕ್ಕೆ 1 ಕಾಫಿ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನಾನು ಬೇಳೆನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕಿ ಪ್ರೆಷರ್ ಹಾಕಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೇಳೆ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾನು ಹಾಗೆ ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ಪೂನು ಎಣ್ಣೆ ಕೂಡ ಹಾಕ್ಬಿಟ್ಟು 1 ಟೊಮೆಟೊ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಚಿಲ್ಕರ್ವೆ ಸೊಪ್ಪು ತೊಗೊಂಡಿದ್ದೀನಿ. ದಂಟಿನ ಸೊಪ್ಪು ತೊಗೊಬೋದು, ಸಬ್ಬಕ್ಕಿ ಸೊಪ್ಪು ತೊಗೊಬೋದು, ಅರವೆ ಸೊಪ್ಪು ತೊಗೊಬೋದು, ಹಾಗೆ ಚಿಲ್ಕರ್ವೆ ಸೊಪ್ಪು ತೊಗೊಬೋದು. ಎಲ್ಲನೂ ಮಿಕ್ಸ್ ಮಾಡಿ ಕೂಡ ತೊಗೊಬೋದು. ಸೊಪ್ಪು ನಾವು ಉಪ್ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸೊಪ್ಪನ್ನ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ವಾಶ್ ಕೂಡ ಮಾಡಿಕೊಂಡು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಬೇಳೆ ಸ್ವಲ್ಪ 60-70% ಬೆಂದಿದೆ ಅಂತಂತ ಅನ್ನಿಸ್ದಾಗ ಸೊಪ್ಪನ್ನ ನಾವು ಅದೇ ನೀರಿಗೆ ಹಾಕಿಬಿಟ್ಟು, ಸೊಪ್ಪು 10 ನಿಮಿಷ ಬೇಗ ಬೇಯುತ್ತೆ. ಹಾಗಾಗಿ ಎಲ್ಲನೂ ಒಟ್ಟಿಗೆ ಹಾಕಿ ಕೂಡ ನೀವು ಕುಕ್ಕರಲ್ಲಿ ಬೇಯಿಸ್ಕೊಬೋದು. ಏನಂತಂದರೆ ಬೇಳೆ ತುಂಬ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಅಂತ ಹೇಳಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಇಲ್ಲ, ನಾವು ಹಾಗೆ ಬೇಯಿಸ್ಕೊತೀವಿ, ನಮಗೆ ಗೊತ್ತಾಗಲ್ಲ ಅಂತಂದರೂ ಕೂಡ ನೀವು ಹಾಗೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಬೋದು. ಈಗ ಸೊಪ್ಪು ಬೇಯೋ ಅಷ್ಟರಲ್ಲಿ ನಾನು ಖಾರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 1 ಬೆಳ್ಳುಳ್ಳಿ ಗೆಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಒಣಮೆಣ್ಸಿನ್ಕಾಯಿನ ನಾನು ಇಲ್ಲಿ ಹುರಿದು ಕೂಡ ಇಟ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಹಾಗೆ ಸ್ವಲ್ಪ ಇಲ್ಲಿ ನಾನು ಬೇಳೆ ಬೇಯಿಸಿದ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕಿದ್ದೀನಿ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹಾಗೆ ನಾವು ಒಣಗಿದ ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ವಲ್ಲ, ಖಾರ ಮೆಣಸಿನ್ಕಾಯಿನ, ಅದನ್ನು ಕೂಡ ಸೇರಿಸ್ಕೊಂಡು ಫಸ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ಯಾಕಂದರೆ ಮೆಣಸು, ಜೀರಿಗೆ ನೀರು ಹಾಕಿಬಿಟ್ರೆ ಅದು ಪೌಡರ್ ಆಗೋದಿಲ್ಲ. ಹಾಗಾಗಿ ಫಸ್ಟು ನೀರು ಹಾಕ್ತಿರೇ ಇಷ್ಟನ್ನೇ ನಾವು ಪೌಡರ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀವಿ. ಇದಾದಮೇಲೆ ಇದಕ್ಕೆ ನಾವು ಆಲ್ರೆಡಿ ನೆನೆಸಿರೋ ಅಂತಹ ಹುಣಸೆಹಣ್ಣು ನೋಡಿಕೊಂಡು, ಹುಣಸೆಹಣ್ಣ ಕ್ವಾಂಟಿಟಿ ನಾವು ಎಷ್ಟು ಉಪ್ಸಾರು ಮಾಡ್ತೀವಿ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು. ಹಾಗೆ 1 ಟೊಮೆಟೊ. ನಾನಿಲ್ಲಿ ಮಾಡ್ತಾ ಇರೋವಂಥದ್ದು ಸಾಂಬಾರು ಬಂದು 5-6 ಜನಕ್ಕೆ. ಹಾಗಾಗಿ ಒಂದೇ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನಾನಿಲ್ಲ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣು ಹಾಕಿಬಿಟ್ಟು ಟೊಮೆಟೊನ ಹಾಕಿಬಿಟ್ಟು ಮತ್ತೊಂದು ಸತಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಹುಣಸೆಹಣ್ಣು ಟೊಮೆಟೊ ಕೂಡ ಸ್ವಲ್ಪ ಗ್ರೈಂಡ್ ಆಗಬೇಕು. ಇದಾದಮೇಲೆ ಇಷ್ಟೊತ್ತಿಗೆ ನಾವು ಪಕ್ಕದಲ್ಲೇ ಬೇಳೆ ಮತ್ತು ಸೊಪ್ಪು ಇಟ್ಟಿರೋ ಅಂಥದ್ದು ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬೆಂದಿದೆ ಅಂತಂದ್ಬಿಟ್ಟು. ಹೀಗೆ ಬೆಂದ್ರೇ ಚೆನ್ನಾಗಿರೋದು. ಚೆನ್ನಾಗಿ ಬೇಳೆ ಬೆಂದೋಗ್ಬಿಟ್ರೆ ಅದೇನಾಗುತ್ತೆ, ನಾವು ಒಗ್ಗರಣೆ ಹಾಕಿದಾಗ ಸೊಪ್ಪು ಒಂಥರ ಮೊಸರು ಆದಂಗೆ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈ ರೀತಿಯೇ ಬೇಯಿಸ್ಕೊಬೇಕು. ನೋಡಿ, ಇವಾಗ ನಾನು ಸ್ವಲ್ಪ ಇಲ್ಲಿ ಬೇಳೆನ ಹಾಗೆ ಸೊಪ್ಪನ್ನ, ಜಾಸ್ತಿ ಸೊಪ್ಪು ತೊಗೊಬಾರ್ದು, ಸ್ವಲ್ಪ ಸೊಪ್ಪು ಹಾಗೆ ಬೇಳೆ ಅಂಥದ್ದನ್ನ ಮಾತ್ರ ತೊಗೊಂಡು ರುಬ್ಬಕ್ಕೆ ಹಾಕೊಬೇಕಾಗತ್ತೆ. ಇವಾಗ ಆವಾಗಲೇ ರುಬ್ಬಿರೋ ಅಂತಹ ಖಾರಕ್ಕೆ ನಾನಿಲ್ಲಿ ಬೇಳೆ ಮತ್ತು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಏನಾದರೂ ನಿಮ್ಮ ಮನೆಯಲ್ಲಿ ಒರಳು ಕಲ್ಲಿದೆ ಅಂತಂದರೆ ಆದಷ್ಟು ಒರಳು ಕಲ್ಲಲ್ಲೇ ರುಬ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಉಪ್ಸಾರು ಮತ್ತು ಮೊಸೊಪ್ಪಿಗೆ ಮಾಡ್ತಿರಲ್ಲ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಒಂದು ಫೈನ್ ಪೇಸ್ಟ್ ಮಾಡಿ ಪಕ್ಕಕ್ಕೆ ತಿಟ್ಕೊಂಡ್ಬಿಡೋಣ. ಈಗ ಉಪ್ಸಾರಿನ ಖಾರ ರೆಡಿಯಾಗಿದೆ. ಮತ್ತು ಇವಾಗ ಕಾಳು ಒಗ್ಗರಣೆ ಹಾಕೊಂಡ್ಬಿಟ್ಟು ಆಮೇಲೆ ಆ ಖಾರನ ಹೇಗೆ ನಾನು ಸಾಂಬಾರಿಗೆ ಹಾಕ್ಕೊಬೇಕು ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಬೇಕಿದ್ದರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕ್ಕೊತಾ ಇಲ್ಲ. ಜೀರಿಗೆ ಬಂದು ಆಪ್ಷನಲ್ಲು. ಕರಿಬೇವಿನ ಸೊಪ್ಪು, ಹಾಗೆ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದು 5-6 ಖಾರವಾಗಿರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮುರಿದಿಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು ಒಂದು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು
ಇದು ಫ್ರೈ ಆದಮೇಲೆ ಈಗ ಆಲ್ರೆಡಿ ನಾವು ಸೊಪ್ಪು ಬಸ್ದಿಟ್ಕೊಂಡಿರೋ ಅಂತಹ ಕಾಳು ಮತ್ತು ಸೊಪ್ಪನ್ನು ಬಸ್ದಿಟ್ಕೊಂಡಿದ್ವಲ್ಲ, ಅಂದರೆ ನೀರೇ ಬೇರೆ ಸೊಪ್ಪು ಬೇರೆ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀರನ್ನ ಸ್ವಲ್ಪ ಇಂಟ್ಕೊಬೇಕಾಗುತ್ತೆ. ಯಾಕಂದರೆ ಸೊಪ್ಪಲ್ಲಿ ನೀರಿದ್ದರೆ ಅಷ್ಟು ಚೆನ್ನಾಗಿ ಕಾಳು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಇಂಟ್ಕೊಳ್ಳಿ. ಇಲ್ಲದೆ ಹೋದರೂ ಕೂಡ ಹಾಗೆ ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಕಾಲ ಹೀಗೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ತೆಂಗಿನ ತುರಿ ಬಂದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಬೋದು. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಆದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತೆಂಗಿನ ತುರಿನೂ ಹಾಕ್ಕೊಂಬಿಟ್ಟು ಮತ್ತೊಂದು 5 ನಿಮಿಷ ಹಾಗೆ ಆ ತೆಂಗಿನ ತುರಿನೂ ಸ್ವಲ್ಪ ಬೇಯೋವರೆಗೂ ಮಾಡಿಕೊಂಡ್ರೆ ಒಂದು ಪರ್ಫೆಕ್ಟಾಗಿರೋ ಅಂತಹ ಉಪ್ಸಾರಿಗೆ ಬೇಕಾಗಿರೋ ಅಂತಹ ಸೊಪ್ಪು ಬೇಳೆ ಪಲ್ಯ ರೆಡಿಯಾಗುತ್ತೆ. ಈಗ ನೋಡಿ, ನಾನಿಲ್ಲಿ ಪಕ್ಕದಲ್ಲಿ ಒಂದು ಮಡಿಕೆ ಇಟ್ಕೊಂಡು ಅದಕ್ಕೊಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಈ ರೀತಿ ಒಗ್ಗರಣೆ ಕೂಡ ಹಾಕ್ಕೊಬೋದು. ಒಗ್ಗರಣೆ ಹಾಕ್ಕೊಂಡೇ ಹೋದರೂ ಪರವಾಗಿಲ್ಲ, ಹಾಗೆ ಕೂಡ ಕುದಿಸ್ಕೊಬೋದು. ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, 1-2 ಕಡ್ಡಿ ಕರಿಬೇವು, ಒಂದು 3 ರಿಂದ 4 ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಕೊಂಡಿದ್ದೀನಿ. ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಕ್ಬಿಟ್ರೆ ಟೇಸ್ಟನ್ನೇ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ ಹೇಳಿಬಿಟ್ಟು ಯೂಶ್ವಲಿ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಜಜ್ಜಿ ಹಾಕ್ತೀವಿ ನಾವು ಬಸ್ಸಾರು ಮಾಡಬೇಕಂದ್ರೆ. ಇಲ್ಲಿ ನಾನು ಉಪ್ಸಾರು ಆಗಿರೋದ್ರಿಂದ ಬರೀ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಯೂಸ್ ಮಾಡಿಲ್ಲ ಈ ಸಾಂಬಾರಿಗೆ. ಇದು ಹೀಗೆ ಬೆಂದ ಮೇಲೆ ರುಬ್ಬಿರೋ ಅಂತಹ ಖಾರ ಹಾಕ್ಕೊಂಬಿಟ್ಟು ಹಾಗೆ ಮಿಕ್ಸಿ ಜಾರ್ ತೊಳೆದಿರೋಂತಹ ನೀರು ಕೂಡ ಸ್ವಲ್ಪ ನೀರು ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬೋದು. ಮಿಕ್ಸಿ ಜಾರ್ ತೊಳೆದಿರೋದಕ್ಕೂ ಕೂಡ ನಾವು ಆಲ್ರೆಡಿ ಸೊಪ್ಪು ಬೇಯಿಸಿರ್ತೀವಲ್ಲ, ಅದೇ ನೀರನ್ನೇ ತೊಗೊಂಡು ಮಿಕ್ಸಿ ಜಾರನ್ನು ಕೂಡ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದಷ್ಟು ಇದಕ್ಕೆ ತಣ್ಣೀರು ಹಾಕಬಾರ್ದು. ತಣ್ಣೀರು ಹಾಕಿದ್ರೆ ಟೇಸ್ಟನ್ನೇ ಡಿಫ್ರೆನ್ಸ್ ಹೋಗಿಬಿಡುತ್ತೆ. ಸೊಪ್ಪು ಬೇಯಿಸಿರೋಂತಹ ನೀರನ್ನು ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಕಮ್ಮಿ ಆಯಿತು ಅಂತಂದಾಗ ಬಿಸಿನೀರು ಹಾಕ್ಕೊಳ್ಳಿ, ಆಗ ಸಾಂಬಾರು ಒಂದೊಳ್ಳೆ ರುಚಿನೇ ಬರುತ್ತೆ. ನೋಡಿ, ಇವಾಗ ಒಂದೇ ಒಂದು ಕುದಿ, ಜಾಸ್ತಿ ಕುದಿಸ್ಬಾರ್ದು. ಇದು ಒಂದೇ ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂತಂದರೆ ಹೇಳ್ಕೊಳಕ್ಕೇ ಆಗಲ್ಲ. ಈ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಒಂದು ತುತ್ತು ಜಾಸ್ತಿನೇ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ಮತ್ತು ನಮಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದಕ್ಕೆ ಹಾಕಿರೋದು ನಾವು ಬರೀ ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಹಾಕಿರೋದ್ರಿಂದ ಡೈಜೆಷನ್, ಯಾವುದೇ ಮಸಾಲೆ ಪದಾರ್ಥಗಳಿಲ್ಲ, ಧನಿಯಾ ಪುಡಿ ಹಾಕಿಲ್ಲ, ಹೀಗೆ ಕಾಳು ಪುಡಿ ಹಾಕಿಲ್ಲ. ಕೆಲವ್ರಿಗೆಲ್ಲ ಈ ಸಾಂಬಾರು ಪುಡಿ ಎಲ್ಲ ತಿಂದರೆ ಡೈಜೆಷನ್ ಆಗೋದಿಲ್ಲ ಅಂತಂತ ಹೇಳಿದ್ರೆ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ, ಸೂಪರಾಗಿರುತ್ತೆ. ಇಲ್ಲ ನಿಮಗೆ ಈ ರೀತಿ ಇಷ್ಟ ಆಗಿಲ್ಲ ಅಂತಂದರೂ ನಾನು ಆವಾಗಲೇ ಖಾರ ಹೇಳಿದ್ನಲ್ಲ, ಆ ಖಾರನ ಸಪ್ರೇಟಾಗಿ ಹಾಗೆ ಇಟ್ಕೊಂಡಿದ್ದು ಸೊಬ್ಬಸಿರೋ ನೀರಿತ್ತಲ್ಲ, ನೀರು ಹಾಕ್ಕೊಂಡು ಖಾರ ಕಲಿಸ್ಕೊಂಡು ಕೂಡ ತಿನ್ಬೋದು. ಆದರೆ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತು ಉಪ್ಸಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ.